ಹಾಯ್ ಹಲೋ ಡಿವೈನ್ ಸೋಲ್ಸ್, ವೆಲ್ಕಮ್ ಟು ದ ಚಾನಲ್ ವೀಲ್ ಆಫ್ ಫಾರ್ಚೂನ್ ಟ್ಯಾರೋಟ್ ಕಾರ್ಡ್ ರೀಡಿಂಗ್. ಈ ದಿನ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಚೆಕ್ ಮಾಡೋಣ. ಈ ರೀಡಿಂಗ್ ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಅಂದರೆ ನೀವು ಯಾವ ಸಮಯದಲ್ಲಿ ತಾವು ಇದನ್ನು ನೋಡ್ತೀರೋ ಆ ಸಮಯದಲ್ಲಿ ಅಪ್ಲೈ ಆಗುತ್ತೆ. ಯಾವುದು ತಮಗೆ ಅನ್ವಯಿಸುತ್ತೋ ಅದನ್ನು ಸ್ವೀಕರಿಸಿ, ಉಳಿದದ್ದನ್ನು ಬೇರೆ ಎನರ್ಜೀಸ್ ಎಲ್ಲ ಕನೆಕ್ಟ್ ಆಗಿರುತ್ತೆ ಅವರಿಗೆ ಬಿಟ್ಬಿಡಿ. ಸೊ ಈಗ ಯೂನಿವರ್ಸ್ ಏನು ಕಾರ್ಡ್ಸ್ ಕೊಡ್ತಾ ಇದೆ, ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಚೆಕ್ ಮಾಡೋಣ. ಯೂನಿವರ್ಸ್ ಕಾರ್ಡ್ಸ್ ಪ್ಲೀಸ್ ಯೂನಿವರ್ಸ್. ಹಲೋ ವೀಕ್ಷಕರೇ, ಈ ಮೊದಲನೇ ಕಾರ್ಡ್ ಎನರ್ಜಿಯ ಪ್ರಕಾರ ತಾವು ತುಂಬ ಫೈರಿ ಎನರ್ಜಿ ಇರ್ತೀರ. ಸ್ವಲ್ಪ ಏನಾದರೂ ಆದರೆ ಕೋಪ ಜಾಸ್ತಿ ಆ ಥರ ಇರ್ತೀರ. ಬಟ್ ಸ್ವಲ್ಪ ಶಾಂತವಾಗಿ ಏನೇ ಕೆಲಸ ಮಾಡೋದಿದ್ರು ಜವಾಬ್ದಾರಿಯಿಂದ ಶಾಂತವಾಗಿ ನಿಭಾಯಿಸಿ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರಿಗೆ ಹೊರಗಡೆ ಎಲ್ಲಿಂದನೂ ತಮಗೇನಾದರೂ ಆಫರ್ ಬರ್ಬೋದು, ಜಾಬ್ ಆಫರ್ ಆಗಿರ್ಬೋದು ಅಥವಾ ಬೇರೆ ಇನ್ನೇನಾದರೂ ಆಫರ್ಸ್ ಬರೋ ಸಾಧ್ಯತೆಗಳಿದ್ದಾವೆ. ಇನ್ನೊಂದು ಮೆಸೇಜ್ ಏನಪ್ಪ ಅಂದರೆ ಪ್ರಾಣಿ ವಧೆನ ಮಾಡಿಬಿಡಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸು. ಸೊ ಆ ಥರ ಯಾರಾದರೂ ಪ್ರಾಣಿ ವಧೆ ಮಾಡಿ ಪ್ರಾಣಿಗಳು ಹಿಂಸೆ ಮಾಡೋದು ಅಥವಾ ಪ್ರಾಣಿ ವಧೆ ಮಾಡಿಬಿಟ್ಟು ನಾನ್ ವೆಜ್ ಏನಿರ್ತಾರಲ್ವ ಆ ಥರದವರು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಮೆಸೇಜ್ ಏನಪ್ಪ ಅಂದರೆ ಕಾಳಿ ಮಾತೆ ಎಲ್ಲನೂ ಗಮನಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ತಾವು ತಮ್ಮ ಕರ್ಮನ ಕ್ಲಿಯರಾಗಿ ಇಟ್ಕೊಳ್ಳಿ, ಅಷ್ಟೇ ಹೆದರೋದು ಅವಶ್ಯಕತೆ ಇಲ್ಲ. ಕಾಳಿ ಮಾತೆ ಮತ್ತು ತಮ್ಮ ಕರ್ಮದ ಅನುಸಾರವಾಗಿ ಮುಂದೆ ಅದರದ್ದು ಕರ್ಮ ಫಲನೂ ಕೊಡ್ತಾರೆ. ಸೊ ತಾವು ಏನು ಮಾಡ್ತೀರಾ ಏನು ಅನ್ನೋದ್ರ ಮೇಲೆ ಗಮನ ಹರಿಸಿ ಅಂತ ಹೇಳ್ತಿದ್ದಾರೆ. ಸಿಂಪಲ್ ಇಷ್ಟೇ. ಒಂದು ಬ್ಯಾಡ್ ಟ್ರೇಡ್ಸ್ ಗುಡ್ ಟ್ರೇಡ್ಸ್ ಎಲ್ಲರ ಹತ್ರನೂ ಇರುತ್ತೆ. ಬ್ಯಾಡ್ ಕರ್ಮ ಗುಡ್ ಕರ್ಮ ಎಲ್ಲರೂ ಮಾಡೇ ಇರ್ತೀವಲ್ವ. ಸೊ ಇವತ್ತಿಂದ ಒಂದು ಕಳಿಬೇಕು. ಒಂದು ಬ್ಯಾಡ್ ಕರ್ಮ ಅಥವಾ ಬ್ಯಾಡ್ ಟ್ರೇಟ್ ಗುಣ ಏನಿರುತ್ತಲ್ವ ಅದನ್ನು ಬಿಡಬೇಕು. ಒಂದು ಪಾಸಿಟಿವ್ ಆಗಿ ಒಂದು ಒಳ್ಳೆಯ ಗುಣ ಒಳ್ಳೆಯ ಕೆಲಸನ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಕಾರ್ಡ್, ಸೆಕೆಂಡ್ ಕಾರ್ಡ್ ಎನರ್ಜಿ ಪ್ರಕಾರ ಸುಮಾರು ಜನ ಮ್ಯಾರೇಜ್ ಫಿಕ್ಸ್ ಆಗೋದಿರುತ್ತೆ. ಇನ್ನು ಕೆಲವರು ಮನೆ ಪ್ರವೇಶ ಆ ಥರ ಎಲ್ಲ ಮಾಡೋರಿರ್ತೀರ. ನೆಕ್ಸ್ಟ್ ಟ್ವಿನ್ ಫ್ಲೇಮ್ ಸೋಲ್ಮೇಟ್ಸ್ ಮೀಟ್ ಆಗೋ ಚಾನ್ಸಸ್ ಇದ್ದಾವೆ. ಅಥವಾ ತಾವು ಎಲ್ಲಾದರೂ ಬೇರೆ ಫ್ರೆಂಡ್ ಸರ್ಕಲಲ್ಲಾಗಲಿ ಫ್ಯಾಮಿಲಿ ಆಗಲಿ ಗ್ಯಾದರಿಂಗ್ಸ್ ಆಗಿ ಪಾರ್ಟಿ ಎಲ್ಲ ಮಾಡ್ತಕ್ಕಂಥ ಸಂದರ್ಭ ಬರುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಥರ್ಡ್ ಕಾರ್ಡ್, ನಿಮ್ಮ ಸುತ್ತಮುತ್ತಲು ಯಾರೋ ನಿಮಗೆ ಮೋಸ ಮಾಡ್ತಿದ್ದಾರೆ. ಸ್ವಲ್ಪ ಅವರು ಎಮೋಷ್ನಲಿ ಆಗಿ ಏನು ಅಟ್ಯಾಚ್ ಆಗಿರಲ್ಲ ಯಾರ ಬಳಿನೂ, ಅಥವಾ ನೀವೇನೋ ಎಮೋಷ್ನಲಿ ಆಗಿ ಅವ್ರ ಹತ್ರ ವ್ಯವಹಾರ ಮಾಡ್ತಿರ್ತಾರೆ. ಬಟ್ ಅವರು ಆ ಥರ ಇರೋದಿಲ್ಲ, ಅವರು ಮೋಸ ಮಾಡೋ ಚಾನ್ಸಸ್ ಇದ್ದಾವೆ. ಸೊ ಅವ್ರಿಗೆ ಏನಾದರೂ ನೀವು ಆ ಥರದ ವ್ಯಕ್ತಿಗಳ ಹತ್ರ ವ್ಯವಹಾರ ನಡೆಸ್ತಾ ಇದ್ದರೆ ಸ್ವಲ್ಪ ನೋಡಿಬಿಟ್ಟು ಅವ್ರ ಜೊತೆ ವ್ಯವಹಾರ ಮಾಡಿ. ಸುಮ್ಮನೆ ಎಲ್ಲದಕ್ಕೂ ಒಪ್ಕೋಬೇಡಿ ಕುಳ್ಳುಗುರ್ತಾಗಿ ಅಂತ ಹೇಳ್ತಿದ್ದಾರೆ. ಹೀಗೆ ಮಾಡೋದ್ರಿಂದ ನಿಮಗೇನೆ ಲಾಸ್ ಆಗುತ್ತೆ, ನೀವು ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥ ರಿಸಲ್ಟ್ ಬರೋದಿಲ್ಲ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಈ ಕಾರ್ಡ್ನ ಎನರ್ಜಿಯ ಪ್ರಕಾರ ತಾವು ತುಂಬ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿರ್ತೀರ. ತುಂಬ ಜವಾಬ್ದಾರಿಯಿಂದ ಎಲ್ಲವನ್ನು ನಿಭಾಯಿಸಿರ್ತೀರ. ತುಂಬ ಕಷ್ಟಪಟ್ಟು ಈಗ ಯಾವುದೋ ಒಂದು ವಿಷಯದ ಮೇಲೆ ವರ್ಕ್ ಮಾಡಿರ್ತೀರ. ಬಟ್ ಅದು ಈಗ ನಿಮಗೆ ರಿಸಲ್ಟ್ ಸಿಗದೇ ಇರ್ಬೋದು. ಬಟ್ ತುಂಬ ದೂರಾಲೋಚನೆ ಮಾಡಿರ್ತೀರ. ಅದು ಇನ್ನೂ ತುಂಬ ಸ್ವಲ್ಪ ಸಮಯ ತಗೊಳುತ್ತೆ ನಿಮಗೆ ಒಳ್ಳೆಯದಾಗಲಿಕ್ಕೆ. ಅವಾಗೇನಾದರೂ ಒಳ್ಳೆಯದಾದರೆ ತುಂಬಾ ಉಜ್ವಲವಾದ ಭವಿಷ್ಯ ಇರುತ್ತೆ ತಮಗೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ತಮಗೇನಾದರೂ ವರ್ಕ್ ಬರ್ಡನ್ ಆದರೆ ಅದನ್ನು ಶೇರ್ ಮಾಡ್ಕೊಳ್ಳಿ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಯೂನಿವರ್ಸ್ ಇನ್ನೇನು ಮೆಸೇಜ್ ಕೊಡ್ತಾ ಇದ್ದಾರೆ ಚೆಕ್ ಮಾಡೋಣ. ನೆಕ್ಸ್ಟ್ ಕಾರ್ಡ್, ಈ ಕಾರ್ಡ್ನ ಎನರ್ಜಿ ಪ್ರಕಾರ ಯಾರು ತಮಗೆ ಹಾರ್ಟ್ ಬ್ರೇಕ್ ಆಗೋ ಸಾಧ್ಯತೆಗಳಿವೆ. ಏನಾದರೂ ಬ್ಯಾಡ್ ನ್ಯೂಸ್ ಸಡನ್ನಾಗಿ ಕೇಳ್ತಕ್ಕಂಥ ಚಾನ್ಸಸ್ ಇದ್ದಾವೆ. ಬಟ್ ಇಟ್ಸ್ ಓಕೆ, ನೀವು ಅದನ್ನು ನಿಭಾಯಿಸಬಲ್ರಿ. ನೀವೊಬ್ಬರು ಎಂಪರರ್ ಥರ ಎನರ್ಜಿಟಿಕ್ ಆಗಿರ್ತೀರ. ಸೊ ನಿಮಗೆ ಏನೇ ಹಾರ್ಟ್ ಬ್ರೇಕ್ ಆಗ್ತಕ್ಕಂಥ ಅಥವಾ ಬ್ಯಾಡ್ ನ್ಯೂಸ್ ಬಂದ್ರೂ ಕೂಡ ನೀವು ಅದನ್ನು ಹ್ಯಾಂಡಲ್ ಮಾಡ್ತಕ್ಕಂಥವ್ರು ಆಗಿರ್ತೀರ. ಅದನ್ನು ಲೈಕ್ ಫ್ರೂಟ್ಫುಲ್ ರಿಸಲ್ಟಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಕೆಪ್ಯಾಸಿಟಿ ತಮಗಿದೆ. ಸೊ ತಾವು ಅದನ್ನು ಮಾಡ್ತೀರಾ ಅಂತ ಹೇಳ್ತಿದ್ದಾರೆ. ಬಟ್ ಅಂಥ ಸಿಚುವೇಷನ್ನಲ್ಲಿ ನೀವು ಧೈರ್ಯ ಕಳ್ಕೊಬೇಡಿ, ಧೈರ್ಯಗುಂದಬೇಡಿ ಅಂತ ಹೇಳ್ತಿದ್ದಾರೆ. ನಿಮಗೆ ಅಷ್ಟೊಂದು ಎನರ್ಜಿ ಇದೆ. ಸೊ ಸಮಾಧಾನವಾಗಿ ಏನು ಸಿಚುವೇಶನ್ ಬ್ಯಾಡ್ ಬಂದರೂ ಕೂಡ ಅದನ್ನು ನೋಡಿ ಏನು ಯಾವ ಥರ ಎಲ್ಲ ವಿಚಾರ ಮಾಡಿಬಿಟ್ಟು ಅದನ್ನು ಹ್ಯಾಂಡ್ಲ್ ಮಾಡಿ, ತಮ್ಮ ಕೈಲಾಗುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್
ಈ ಕಾರ್ಡ್ನ ಎನರ್ಜಿ ಪ್ರಕಾರ ತಮ್ಮ ಬಗ್ಗೆ ಎಲ್ಲೋ ಸ್ವಲ್ಪ ಅಪಪ್ರಚಾರ ಇಲ್ಸಲ್ಲದನ್ನೆಲ್ಲ ಮಾತಾಡ್ತಾ ಇದ್ದಾರೆ ಅಂತ, ಏನೋ ಲೈಕ್ ಗಾಸಿಪ್ಸ್ ಥರ ಇದೆ. ಸೊ ಯಾರು ಒಬ್ಬರಿಂದ ಒಬ್ರು ಕೇಳ್ಕೊಂಡಿರ್ತಾರಲ್ವ, ಅವರು ಕೂಡ ಅದೇ ಥರನೇ ನಿಜ ಅಂತ ನಂಬಿಟ್ಟು ಮಾತಾಡ್ತಿರ್ತಾರೆ. ಇದಕ್ಕೆ ನೆಗ್ಲೆಕ್ಟ್ ಮಾಡಿ ಅಂತ ಹೇಳೋದಕ್ಕಿಂತ ಆ ಥರ ವಿಚಾರ ಏನಾದರೂ ತಮಗೆ ಕಿವಿಗೆ ಬಿದ್ದರೆ ಗೊತ್ತಾದರೆ ಅದನ್ನು ನೀವು ಸಮಜಾಯಿಷಿ ಉತ್ತರ ಕೊಡಿ ಅಂತ ಹೇಳ್ತಿದ್ದಾರೆ. ಇಲ್ಲ ಬಿಡ್ತಾ ಹೋದರೆ ಅದು ಸುಮ್ಮನೆ ನೆಗೆಟಿವ್ ಆಗಿ ಗಾಸಿಪ್ ಆಗ್ತಾ ಹೋಗುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಈ ಕಾರ್ಡ್ನ ಎನರ್ಜಿಯ ಪ್ರಕಾರ ಲೈಫಲ್ಲಿ ತುಂಬಾ ಏರಿಳಿತ ಬಂದಿದೆ. ಸೊ ಇವಾಗ ತಾವು ಮುಂದೆ ಏನೇ ಮಾಡಲಿಕ್ಕೂ ಹೆದರ್ತಾ ಇದ್ದೀರಾ. ಬಟ್ ಆ ಥರ ಮಾಡಬೇಡಿ, ಧೈರ್ಯವಾಗಿ ಮುನ್ನುಗ್ಗಿ. ನಿಮಗೆ ಏನಾದರೂ ಆಪರ್ಚುನಿಟೀಸ್ ಬಂದರೆ ನೀವು ಅದನ್ನು ಆ್ಯಕ್ಷನ್ ತೊಗೊಳ್ಳಿ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ವೀಕ್ಷಕರೇ, ಇಲ್ಲಿ ರೀಡಿಂಗ್ ನೋಡಿದ್ರಲ್ವ, ಯಾರ್ಯಾರಿಗೆ ಯಾವ್ಯಾವ ರೀತಿಯ ಎನರ್ಜೀಸ್ ಕನೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು.